ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮಗೆಲ್ಲ ಗೊತ್ತೇ ಇರ್ಬೋದು, 22ನೇ ತಾರೀಕು ಜೂನ್ 22ನೇ ತಾರೀಕು ಫುಲ್ ಮೂನ್ ಇದೆ, ಅಂದರೆ ಹುಣ್ಣಿಮೆ ಇದೆ. ಹುಣ್ಣಿಮೆ ಅಂದ್ರೇ ನಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋರಿಗೆ ತುಂಬ ಸ್ಪೆಷಲ್ ಅಲ್ವಾ? ಯಾಕೆಂದರೆ ಅವತ್ತಿನ ದಿನ ನಾವು ಏನು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅದು ಖಂಡಿತ ನಡೆಯುತ್ತೆ. ಯಾಕೆ ಅಂತಂದರೆ ಯೂನಿವರ್ಸಲ್ಲಿ ಅವತ್ತಿನ ದಿನ ವೈಬ್ರೇಷನ್ಸು ತುಂಬ ಜಾಸ್ತಿ ಆಗಿರುತ್ತೆ, ತೀವ್ರವಾಗಿರುತ್ತೆ. ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಅದರ ಎಫೆಕ್ಟ್ ನಮ್ಮ ಭೂಮಿ ಮೇಲೆ ಕೂಡ ಜಾಸ್ತಿ ಆಗಿರುತ್ತೆ. ನೀವು ಸಮುದ್ರದ ಅಲೆಗಳನ್ನು ನೋಡಿದ್ರೆ ಕೂಡ ಈ ಹುಣ್ಣಿಮೆ ಟೈಮಲ್ಲಿ ಪ್ರತಿ ತಿಂಗಳೂ ಯಾವಾಗಲೂಗಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅದು ಯೂನಿವರ್ಸ್ನ ವೈಬ್ರೇಷನ್ನಿಂದ. ಸೊ ಅದರಿಂದನೇ ಗೊತ್ತಾಗುತ್ತೆ. ಆಮೇಲೆ ಈ ಮರಗಳಿಗೆ ಗಿಡಗಳಿಗೆಲ್ಲ ಗೊತ್ತಾಗುತ್ತೆ ಈ ಹುಣ್ಣಿಮೆಯ ವೈಬ್ರೇಷನ್ಸು. ಬಟ್ ನಮಗೆ ಈಗ ಈ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ತಿಳ್ಕೊಂಡ್ಮೇಲೆ ಯೂನಿವರ್ಸಿಂದ ಮತ್ತು ಈ ಫುಲ್ ಮೂನಿಂದ ವೈಬ್ರೇಷನ್ಸ್ ಎಲ್ಲ ಏನು ಹೇಗೆ ಸಿಗುತ್ತೆ ಅಂತೆಲ್ಲ ಗೊತ್ತಾಗಿದೆ. ಈಗ ನಾವು ಇವತ್ತಿನಿಂದಾನೇ ಶುರು ಮಾಡಿಕೊಂಡ್ರೆ, ಇವಾಗ ನಾನು ಹೇಳೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನೀವು ಸಾಧ್ಯ ಆದರೆ ಇವತ್ತಿನಿಂದನೇ ಮಾಡಿ ಅಥವಾ ನಾಳೆಯಿಂದ ಮಾಡಿ. 23ನೇ ತಾರೀಕುವರೆಗೂ ಕೂಡ ಮಾಡಿ. ಯೂನಿವರ್ಸಿಂದ ವೈಬ್ರೇಷನ್ಸು ತುಂಬ ಹೈ ಆಗಿರುತ್ತೆ. ನಾವು ಅಂದ್ಕೊಂಡಿರೋದು ಖಂಡಿತ ಆಗುತ್ತೆ. ಆದರೆ ನಾವು ಅಂದ್ಕೊಂಡಿರೋದು ಯಾವಾಗ ಆಗುತ್ತೆ? ನಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಇದ್ದಾಗ. ಹಾಗಾಗಿ ನಾವು ಇವತ್ತಿನಿಂದಾನೇ ನಾವು ಮಾಡೋ ಕೆಲಸಗಳಿಂದ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಅದು ಹೇಗೆ ಅಂತಂದರೆ, ನಿಮಗೆ ಬೆಳಗ್ಗೆ ಹೊತ್ತು ಹಗಲೊತ್ತು ರೋಡಲ್ಲಿ ಯಾವುದೇ ಪಶು ಪಕ್ಷಿ ಪ್ರಾಣಿ ಏನೇ ಕಾಣಿಸ್ಲಿ ಅದಕ್ಕೇನಾದರೂ ತಿನ್ನೋದಕ್ಕೆ ಕೊಡಿ. ಅದು ತುಂಬಾ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ಈ ಹಸುಗಳಿಗೆ ನೀರೆಲ್ಲ ಇಟ್ಟಿರಿ ಹೊರಗಡೆ, ಅದರಿಂದ ಕೂಡ ನಮಗೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ನೆಗೆಟಿವ್ ಎಮೋಷನ್ಸ್ನ ಕಂಪ್ಲೀಟಾಗಿ ಮರೆತು ಬಿಡಬೇಕು. ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಟ್ಟು ಯಾವಾಗಲೂ ನಗ್ನಗ್ತಾ ಪಾಸಿಟಿವ್ ಆಗಿದ್ದು ನಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ನಮ್ಮ ಕೈಗೆ ಸಿಕ್ಬಿಟ್ಟಿದೆ, ನಾವೇನು ಅಂದ್ಕೊಂಡಿದ್ದೀವೋ ಅದು ನಡೆದಿದೆ ಅನ್ನೋ ಫೀಲಿಂಗಲ್ಲಿ ನಾವಿದ್ದಾಗ ನಾವು ಅಂದ್ಕೊಂಡಿದ್ದು ಖಂಡಿತ ಆದಷ್ಟು ಬೇಗ ನಮಗೆ ಸಿಗ್ಬಿಡುತ್ತೆ. ಹಾಗಾಗಿ ನಾವು ಯಾರ ಜೊತೆನೂ ಜಗಳ ಮಾಡ್ಕೊಳ್ದೆ, ಯಾರಾದರೂ ನಮ್ಮನ್ನು ಒಂದು ಮಾತು ಅಂದ್ರೂ ಅದು ನಮ್ಮ ಕರ್ಮನ ಅವರು ತೊಗೊಂಡ್ಬಿಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಖುಷಿ ಪಟ್ಕೊಂಡು ನಾವು ನಮ್ಮ ವೈಬ್ರೇಷನ್ನ ಕಡಿಮೆ ಮಾಡ್ಕೊಳ್ಳೋದು ಬೇಡ. ಸೊ ಈ ರೀತಿ ನಮ್ಮ ವೈಬ್ರೇಷನ್ನ ಜಾಸ್ತಿಯಲ್ಲ ಹೈ ಲೆವೆಲಲ್ಲೇ ಇಟ್ಕೊಂಡಿದ್ದಾಗ ಯೂನಿವರ್ಸ್ನ ವೈಬ್ರೇಷನ್ ಕೂಡ ಹೈ ಆಗಿರೋದ್ರಿಂದ ನಾವು ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡಾಗ ಖಂಡಿತ ಅದು ನೆರವೇರುತ್ತೆ. ಸೊ ನೀವು ಇವತ್ತಿನಿಂದನೇ ಶುರು ಮಾಡಿ 23ನೇ ತಾರೀಕುವರೆಗೂ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟಾಗಿ ನೀವು ಒಂದು ಗಾಜಿನ ಗ್ಲಾಸಲ್ಲಿ, ಗ್ಲಾಸ್ ಅಥವಾ ಬಾಟಲ್ ಅಥವಾ ಕಪ್ಪಾದರೂ ಪರವಾಗಿಲ್ಲ, ಯಾವುದಾದ್ರೂ ಸರಿ, ನೀರು ತಗೊಂಡು ಹೊರಗಡೆ ಕೂತ್ಕೊಳ್ಳಿ. ಯಾಕೆಂದರೆ ಹೊರಗಡೆ ಅಂದರೆ ಆಕಾಶ ನಮಗೆ ಕಾಣಿಸೋ ಥರ. ಹೊರಗಡೆ ಕೂತ್ಕೊಂಡಾಗ ಏನಾಗುತ್ತೆ, ವೈಬ್ರೇಷನ್ಸ್ ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಇದು ಯಾವ ಟೈಮಲ್ಲಿ ಮಾಡಬೇಕು ಅಂತಂದರೆ ಸಂಜೆ ಕತ್ಲಾದ ಮೇಲೆ ಯಾವ ಟೈಮ್ ಆದರೂ ಪರವಾಗಿಲ್ಲ. ಸೊ ಹೊರಗಡೆ ಕೂತ್ಕೊಂಡು ಗಾಜಿನ ಕಂಟೈನರಲ್ಲಿ ನೀರು ತಗೊಂಡು ಕೂತ್ಕೊಂಡು 2 ಪೇಪರ್ ತಗೊಳ್ಳಿ. ಒಂದು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಳ್ಳಿ, ಒಂದು 20 ಅಥವಾ 30 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ನಿಮ್ಮ ಲೈಫಲ್ಲಿ ಏನೇನಿದೆ ಅದಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ಕೋತಿದ್ದೀರೋ ಅದಕ್ಕೆಲ್ಲ. ಇದು ಯಾಕೆ ಅಂತಂದರೆ ಇದಕ್ಕೂ ಒಂದು ಕಾರಣ ಇದೆ. ನಾವು ಎಷ್ಟು ಜಾಸ್ತಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನಮ್ಮ ವೈಬ್ರೇಷನ್ ಹೈಯಲ್ಲಿರುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ನಡಿಬೇಕಲ್ವಾ? ಹಾಗಾಗಿ ನಾವು ನಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೊಳ್ಳೋಕ್ಕೆ 20ರಿಂದ 30 ಗ್ರ್ಯಾಟಿಟ್ಯೂಡ್ಸ್ನ ಬರ್ಕೊಳ್ಳೋಣ ದಿನ. ಸೊ ಒಂದು ಪೇಪರಲ್ಲಿ ಗ್ರ್ಯಾಟಿಟ್ಯೂಡ್ಸ್ನ ಬರ್ಕೊಳ್ಳಿ. ಇನ್ನೊಂದು ಪೇಪರಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಮುಂಬರುವ ದಿನಗಳಿಗೆ ನಿಮಗೇನು ಬೇಕೋ, ಅತ್ಯಗತ್ಯವಾಗಿ ಈಗ ನಿಮ್ಮ ಲೈಫ್ಗೆ ಏನು ಬೇಕೋ ಆ 3 ವಿಷಸ್ನ ಬರ್ಕೊಳ್ಳಿ. ಅದು ಯಾವ ರೀತಿ ಬರೀಬೇಕು ಅಂತಂದರೆ, ಆಲ್ರೆಡಿ ನೀವು ಕೇಳ್ತಾ ಇರೋದೇನಿದೆಯೋ ಅದು ನಿಮಗೆ ಸಿಕ್ಕಿರೋ ಥರ. ಅಂದರೆ ನೀವು ಜಾಬ್ ಕೇಳ್ತಾ ಇದ್ದರೆ ಆಲ್ರೆಡಿ ಜಾಬ್ ನಿಮಗೆ ಸಿಕ್ಕಿದೆ. ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆಲ್ರೆಡಿ ನೀವು ಮದುವೆ ಮಾಡ್ಕೊಂಡಿದ್ದೀರಾ. ಈ ರೀತಿ ಆಲ್ರೆಡಿ ನೀವೇನು ಕೇಳ್ತಿದ್ದೀರೋ ಅದು ನಿಮಗೆ ಸಿಕ್ಕ ಹಾಗೆ ಬರ್ಕೊಳ್ಳಿ. ಸಿಕ್ಕಿದೆ, ಅದಕ್ಕೆ ಯೂನಿವರ್ಸ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರೋ ಥರ ಬರ್ಕೊಳ್ಳಿ.
ಮೂರು ಒಂದೇ ಪೇಪರಲ್ಲಿ ಬರ್ಕೊಳ್ಳಿ. ಆ ಗ್ರ್ಯಾಟಿಟ್ಯೂಡ್ ಒಂದು ಸಪ್ರೇಟ್ ಪೇಪರಲ್ಲಿ ಬರ್ಕೊಳ್ಳಿ, ಈ ವಿಶಸ್ನ ಇನ್ನೊಂದು ಸಪ್ರೇಟ್ ಪೇಪರಲ್ಲಿ ಬರ್ಕೊಳ್ಳಿ. ನಿಮ್ಮ ವಿಶ್ ಬರೆದುಬಿಟ್ಟು ಆಲ್ರೆಡಿ ನಡೆದಿರೋ ಥರ ಅದರ ಕೆಳಗಡೆ ಅದಕ್ಕೆ ಸಂಬಂಧಿಸಿದಂಥ ಒಂದು 2-3 ಅಫರ್ಮೇಷನ್ಸ್ನ ಸಾಧ್ಯ ಆದಲ್ಲಿ ಬರ್ಕೊಳ್ಳಿ ಅಥವಾ ಅಲ್ಲಿಗೆ ಬಿಡಿ. ಸೊ 2 ಪೇಪರ್ ಬರ್ಕೊಂಡ್ರಲ್ವಾ, ಬರ್ಕೊಂಡು ಇದನ್ನು ಕೈಯಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಮುಂದೆ ನೀರಿದೆ ಅಲ್ವಾ, ಆ ನೀರನ್ನೇ ಕೆಳಗಾದರೂ ಇಡಿ, ಪರವಾಗಿಲ್ಲ. ಇಟ್ಬಿಟ್ಟು ವಿಜುವಲೈಸೇಷನ್ ಅಂದರೆ ಫುಲ್ ಮೂನ್ ಮೆಡಿಟೇಷನ್ ಕಮ್ ವಿಜುವಲೈಸೇಷನ್, ಕಣ್ಣು ಮುಚ್ಕೊಂಡು ಡೀಪಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ತಾ ಇರಿ. ನಿಮ್ಮ ದೇಹದ ಫುಲ್ಲು ಎನರ್ಜಿ ಆ ಉಸಿರಾಟದ ಮೇಲೇ ಗಮನ ಕೊಟ್ಟು ಆ ಗಮನದ ಮೇಲೇ ನಿಮ್ಮ ಎನರ್ಜಿ ಇರಲಿ. ಸೊ ಈ ರೀತಿ ನಿಮ್ಮ ಉಸಿರಾಟದ ಮೇಲೆ ನೀವು ಯಾವಾಗ ಗಮನ ಕೊಡ್ತಾ ಇರ್ತೀರೋ ಆಗ ನಿಮಗೆ ಬೇರೆ ಆಲೋಚನೆಗಳು ಬರಲ್ಲ. ಯಾಕೆಂದರೆ ನಿಮ್ಮ ಫೋಕಸ್ಸು, ನಿಮ್ಮ ಕಾನ್ಸಂಟ್ರೇಷನ್ ಫುಲ್ಲು ಉಸಿರಾಟದ ಮೇಲೆ ಇದೆ ಅಲ್ವಾ, ಹಾಗಾಗಿ ನಿಮಗೆ ಬೇರೆ ಗಮನ ಯಾವುದು ಬರಲ್ಲ. ನಿಧಾನಕ್ಕೆ ಥಾಟ್ಸ್ ಎಲ್ಲ ಹೋಗುತ್ತೆ. ಯಾವಾಗ ಥಾಟ್ಸ್ ಎಲ್ಲ ಹೋಗುತ್ತೋ ಆಗ ಶುರು ಮಾಡ್ಕೊಳ್ಳಿ. ಏನು ಶುರು ಮಾಡ್ಕೋಬೇಕು ಅಂತಂದರೆ, ಆ ಮೇಲಿರುವ ಚಂದ್ರ, ಪೂರ್ಣ ಚಂದ್ರ ಏನಿದ್ದಾನೆ ಆತನ ವೈಬ್ರೇಷನ್ಸು ನಿಮ್ಮ ಮೈನ ಸೋಕ್ತಾ ಇದೆ. ನಿಮ್ಮ ಮೈಯಲ್ಲಿ ಆ ವೈಬ್ರೇಷನ್ಸು ಎಂಟರ್ ಆಗ್ತಾ ಇದೆ. ನೀವು ಆ ಪೂರ್ಣ ಚಂದ್ರನ ವೈಬ್ರೇಷನ್ಸಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ, ಅಂದರೆ ಆ ಕಿರಣಗಳೊಂದಿಗೆ. ಸೊ ನೀವು ಆ ಕಿರಣಗಳು ನಿಮ್ಮ ಮೈನ ಟಚ್ ಆಗಿದ ತಕ್ಷಣ ನೀವು ಆ ಪೂರ್ಣ ಚಂದ್ರನ್ನೇ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆತ ಬಂದು ನಿಮ್ಮ ತಲೆ ಒಳಗಡೆ ಸೇರಿಕೊಂಡಿದ್ದಾನೆ. ನಿಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೆ ಒಂದೊಂದು ಭಾಗವನ್ನು ಹೀಲ್ ಮಾಡ್ತಾ ಬರ್ತಾ ಇದ್ದಾನೆ. ನಿಮ್ಮ ದೇಹದಲ್ಲಿರುವ ನೋವುಗಳು ಏನೇನಿದೆಯೋ ಪ್ರಾಬ್ಲಮ್ಸು, ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲವನ್ನು ಸುಧಾರಣೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈ ರೀತಿ ಸೆಲ್ಫ್ ಹೀಲಿಂಗ್ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿರುವಂಥ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಆ ಪೂರ್ಣಚಂದ್ರ ನಿಮ್ಮ ತಲೆ ಒಳಗಡೆ ಬಂದು ತಲೆಯಲ್ಲಿರುವ ನಿಮ್ಮ ನೆಗೆಟಿವ್ ಆಲೋಚನೆಗಳನ್ನೆಲ್ಲ ತೆಗೆದು ಪಾಸಿಟಿವ್ ಆಲೋಚನೆಗಳನ್ನು ಕೊಡ್ತಾ ಇರೋ ಥರ, ಆಮೇಲೆ ನಿಮ್ಮ ಕಣ್ಣಲ್ಲಿ ಬಂದು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡಿ, ನಿಮ್ಮ ಕಂಗಳಲ್ಲಿ ಕೋಪ, ದ್ವೇಷ, ಅಸೂಯೆ, ಅಹಂಕಾರ ಇವೆಲ್ಲವನ್ನು ತೆಗೆದುಹಾಕಿ ಪ್ರೀತಿ, ಪ್ರೇಮ ಮತ್ತು ಕರುಣೆ ಇದನ್ನು ಕಣ್ಗಳಲ್ಲಿ ತುಂಬಿದ್ದಾನೆ. ಈ ರೀತಿ ಒಂದೊಂದು ಪಾರ್ಟಕ್ಕೂ ನೀವು ಮಾಡ್ಕೊಂಡು ಬನ್ನಿ. ಇದಾದ ನಂತರ ನೀವು ಬರೆದಿದ್ದೀರಲ್ಲ ನಿಮ್ಮ ವಿಶ್ ಏನಿದೆ, ಆ ಒಂದೊಂದು ವಿಶನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಯಾವ ರೀತಿ ವಿಜುವಲೈಸ್ ಅಂದರೆ, ನಾನು ನಿನ್ನೆ ವಿಜುವಲೈಸೇಷನ್ದೊಂದು ವಿಡಿಯೋ ಹಾಕಿದ್ದೆ, ನೋಡೇ ಇರ್ತೀರಲ್ವ, ಎಲ್ಲ ಕೇಳಿಸ್ಕೊಂಡೇ ಇರ್ತೀರ. ಆ ರೀತಿ ಆಲ್ರೆಡಿ ನಡೆದಿರೋ ಹಾಗೆ ನೀವು ತುಂಬ ಸಂತೋಷದಿಂದ ಅದನ್ನೆಲ್ಲ ನೀವು ಕಣ್ಮುಂದೆ ನೋಡ್ತಾ ಇರೋ ಹಾಗೆ ಒಂದೊಂದು ಇನ್ಸಿಡೆಂಟ್, 3 ಇನ್ಸಿಡೆಂಟ್ನ ಬರ್ಕೊಂಡಿದ್ದೀರಾ. ಆ 3ರಲ್ಲಿ ಒಂದೊಂದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಫಸ್ಟದು ಮಾಡ್ಕೊಳ್ಳಿ, ಅದಾದಮೇಲೆ ಫುಲ್ಲು ತೃಪ್ತಿ ಆಯಿತು, ಮತ್ತು ಸೆಕೆಂಡಿಗೆ ಹೋಗಿ, ಮತ್ತು ಥರ್ಡ್. ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಟೈಮ್ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಎಷ್ಟೊತ್ತಾದರೂ ಆಗಲಿ, ಕೆಲವರು 5 ನಿಮಿಷದಲ್ಲಿ ಮುಗಿಸ್ಬೋದು, ಕೆಲವರು 1 ಅವರ್ ಆದರೂ ತೊಗೋಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಈಗ ನಿಮಗೆ ಕುತ್ಕೊಳ್ಳೋಕೆ ಅಷ್ಟೊತ್ತು ಕಷ್ಟ ಆಗುತ್ತೆ ಅಂದರೆ ಪರವಾಗಿಲ್ಲ, ನೀವು ನಿಮ್ಮ ರೂಮಲ್ಲೇ ಮಲ್ಕೊಂಡು ಕೂಡ ಮಾಡ್ಕೊಳ್ಳಿ. ನೀರಿಟ್ಕೊಂಡು ನೀರು ಹೊರಗಡೆ ಇಟ್ಟಿರಿ, ಚಂದ್ರನ ಕಿರಣ ಅದಕ್ಕೆ ತಾಗೋ ಹಾಗೆ ನೀವು ಒಳಗಡೆಯಿಂದ ಮಾಡ್ಕೊಳ್ಳಿ. ಯಾರಿಗೆಲ್ಲ ಆಗುತ್ತೋ ಅವ್ರು ಹೊರಗಡೆ ಕೂತ್ಕೊಂಡು ಮಾಡ್ಕೊಳ್ಳಿ. ಸೊ ಈ ರೀತಿ ಬರ್ಕೊಂಡು ನೀರು ಕೆಳಗಿಟ್ಟು ವಿಜುವಲೈಸ್ ಮಾಡ್ಕೊಂಡ್ರಿ ಅಲ್ವಾ, ವಿಜುವಲೈಸೇಷನ್ ಮೆಡಿಟೇಷನ್ ಎರಡೂ ಒಟ್ಟಿಗೆ ಆಗೋಯ್ತು. ನೀವು ಇಷ್ಟೊತ್ತು ಮಾಡ್ತಾ ಇರೋಷ್ಟೊತ್ತು ಆ ಚಂದ್ರನ ಕಿರಣಗಳು ನಿಮ್ಮ ದೇಹದೊಳಗೆ ಹೋಗ್ತಾ ಇದೆ. ಯೂನಿವರ್ಸ್ನ ಎನರ್ಜೀಸ್ ನಿಮ್ಮ ದೇಹದ ಒಳಗೆ ಹೋಗ್ತಾ ಇದೆ. ಈಗ ನಿಮ್ಮ ವೈಬ್ರೇಷನ್ ನೀವು ಇಡೀ ದಿನದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಎಲ್ಲ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಏನೇನು ನಡ್ಕೋಬೇಕೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಆಲ್ರೆಡಿ ನಿಮ್ಮ ವೈಬ್ರೇಷನ್ ಜಾಸ್ತಿ ಇದೆ. ಈ ರೀತಿ ಗ್ರ್ಯಾಟಿಟ್ಯೂಡ್ನು ಬರ್ಕೊಳ್ಳೋದ್ರಿಂದ ಇನ್ನಷ್ಟು ಜಾಸ್ತಿ ಆಯಿತು. ಸೊ ನೀವು ಏನೇನು ಬೇಕು ಅಂತ ಕೇಳ್ಕೊಂಡ್ರಲ್ವಾ, ಯೂನಿವರ್ಸ್ನ ವೈಬ್ರೇಷನ್ ಕೂಡ ಜಾಸ್ತಿ ಇರೋದ್ರಿಂದ ನಿಮ್ಮ ಗೋಲ್ನ ವೈಬ್ರೇಷನ್ಗೆ ಅದು ಮ್ಯಾಚ್ ಆಗಿ ನಿಮಗೆ ಆದಷ್ಟು ಬೇಗ ಸಿಗೋ ಹಾಗೆ ಮಾಡುತ್ತೆ. ಹಾಗಾಗಿ ನಿಮಗೆ ತುಂಬ ವರ್ಷಗಳಿಂದ ಅಥವಾ ತುಂಬ ದಿನಗಳಿಂದ ಯಾವುದಾದ್ರೂ ಆಗದೇ ಇರುವಂಥ ಕಷ್ಟಗಳಿದ್ರೂ ಅದನ್ನು ಇಲ್ಲಿ ಬರ್ಕೊಂಡು ಈ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಸೊ ಈಗ ನೀವು ಮೆಡಿಟೇಷನ್ ಎಲ್ಲ ಮಾಡಿದ್ರಿ, ಎಲ್ಲ ಆಯಿತು ಅಲ್ವಾ. ಇವಾಗ ಏನು ಮಾಡಬೇಕು ಅಂದರೆ, ಆ ಪೇಪರ್ ಇದೆಯಲ್ಲ ನೀವು ಬರೆದಿರೋದು, ಆ ಪೇಪರ್ನ ನಾವು ಯೂನಿವರ್ಸ್ಗೆ ಕಳಿಸ್ಬೇಕಲ್ವಾ. ಸೊ ಅದನ್ನು ಸುಟ್ಟುಬಿಡಿ.
ಅಂದರೆ ನಾವು ಸಿಂಬಾಲಿಕ್ಕಾಗಿ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀವಿ ನಮ್ಮ ವಿಶಸ್ನ, ನಮ್ಮ ಗ್ರ್ಯಾಟಿಟ್ಯೂಡ್ನ. ಸುಟ್ಟುಬಿಟ್ಟು ಆ ಬೂದಿ ಎಲ್ಲ ತಣ್ಣಗಾದ ಮೇಲೆ ಎರಡೂ ಕೈಯಲ್ಲಿ ತಗೊಂಡು ಬೊಗಸೆಯಲ್ಲಿಟ್ಕೊಂಡು ಯೂನಿವರ್ಸ್ ಆಕಾಶದ ಮೇಲೆ ನೋಡಿಕೊಂಡು ಯೂನಿವರ್ಸ್ಗೆ ನಿಮ್ಮ ವಿಷನ್ನು ಅರ್ಪಿಸೋ ಹಾಗೆ ತೋರಿಸ್ಕೊಂಡು ಅದನ್ನು ಉಫ್ ಅಂತ ಊದ್ಬಿಡಿ. ಅದಾದಮೇಲೆ ಆ ನೀರಿದೆಯಲ್ಲ, ಆ ನೀರು ಏನು ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇರ್ಬೋದು ನೀವು. ಆ ನೀರು 2 ಕೆಲಸಗಳನ್ನು ಮಾಡ್ತಾ ಇದೆ. ಏನಪ್ಪ ಅದು ಅಂದರೆ, ಒಂದು, ನಿಮ್ಮ ಇಂಟೆನ್ಷನ್ ಏನಿದೆ, ನೀವು ಏನೇನು ಅಂದ್ಕೊಳ್ತಾ ಇದ್ದೀರೋ ಇಷ್ಟೊತ್ತು, ನಿಮ್ಮ ಗ್ರ್ಯಾಟಿಟ್ಯೂಡ್ಸ್ ಆಗಿರಲಿ, ನಿಮ್ಮ ವಿಜುವಲೈಸೇಷನ್ಗಳಾಗಿರಲಿ, ಎಲ್ಲವೂ ಬರೆದು ಅದರ ಕೆಳಗಡೆ ಇಟ್ಟಿದೆಯಲ್ಲ, ಅದನ್ನೆಲ್ಲ ಕೂಡ ಹೀರ್ಕೊಳ್ತಾ ಇದೆ. ನಿಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ಕೂಡ ಹೀರ್ಕೊಂಡಿದೆ. ಮತ್ತು ಯೂನಿವರ್ಸ್ನ ಎನರ್ಜೀಸ್, ಫುಲ್ ಮೂನ್ನ ವೈಬ್ರೇಷನ್ಸ್ ಎಲ್ಲ ಕೂಡ ಅದು ಹೀರ್ಕೊಂಡಿದೆ. ಡಬಲ್ ಆಗಿ ಇದೆ ಎನರ್ಜೀಸ್ ಈಗ ಆ ನೀರಲ್ಲಿ. ಆ ನೀರನ್ನು ನೀವು ಒಂದು ತೊಟ್ಟು ಬಿಡದೆ ಫುಲ್ಲಾಗಿ ಕುಡಿದ್ಬಿಡಿ. ಕುಡಿಯೋ ಟೈಮಲ್ಲಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ತಾ ಕುಡೀರಿ. ಯಾಕೆಂದರೆ ನಾವು ಇವಾಗೇನಿದ್ದೀವಿ, ಇವಾಗ ಯಾವ ಸ್ಟೇಜಲ್ಲಿದ್ದೀವಿ ಲೈಫಲ್ಲಿ, ಎಲ್ಲವೂ ಯೂನಿವರ್ಸ್ ಅಥವಾ ನೀವು ನಂಬೋ ದೇವರು ಕೊಟ್ಟಿದ್ದಕ್ಕೆ ಅಲ್ವಾ. ಸೊ ಹಾಗಾಗಿ ನಮಗಿಷ್ಟೆಲ್ಲ ಕೊಟ್ಟಿರೋ ದೇವರಿಗೆ ನಾವು ಕೃತಜ್ಞತೆಗಳನ್ನು ಎಷ್ಟು ಸಲ್ಲಿಸಿದ್ರೂ ಸಾಕಾಗಲ್ಲ ತಾನೆ. ಹಾಗಾಗಿ ಆ ಯೂನಿವರ್ಸ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಆ ನೀರನ್ನು ಕುಡಿದ್ಬಿಡಿ. ನೀವು ಇವತ್ತಿನಿಂದ 23ನೇ ತಾರೀಕುವರೆಗೂ ಮಾಡ್ತಾ ಇರೋದ್ರಿಂದ ಬೇಕಾದರೆ ದಿನ ಬರೆದು ಇಟ್ಕೊಂಡು ಹುಣ್ಣಿಮೆ ದಿನ ಒಂದೇ ಸಲ ಸುಡಬಹುದು. ಯಾರಿಗೆಲ್ಲ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ವಯಸ್ಸಾದವ್ರು ಇರ್ತಾರೆ, ಅಥವಾ ಕೈಯಲ್ಲಿ ಪ್ರಾಬ್ಲಮ್ ಇರೋರು, ಬರೆಯೋಕ್ಕಾಗದೇ ಇರೋರು ಇರ್ತಾರೆ, ಬರೆಯೋದು ಕಂಪಲ್ಸರಿ ಅಲ್ಲ ಸ್ನೇಹಿತರೆ. ನಾನು ಯಾಕೆ ಬರೆಯೋಕ್ಕೆ ಹೇಳ್ತೀನಿ ಅಂದರೆ, ಬರೆದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೂಡ ಈಸಿಯಾಗಿ ಹೋಗುತ್ತೆ ಅನ್ನೋ ಉದ್ದೇಶದಿಂದನೇ ಬರೆಯೋಕ್ಕೆ ಹೇಳೋದು. ನಿಮ್ಮ ಕೈಯಲ್ಲಿ ಬೈ ಎನಿ ಚಾನ್ಸ್ ಬರೆಯೋಕ್ಕಾಗಲ್ಲ ಅಂದರೆ ನೀವು ಬರೀ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಮನಸ್ಸಲ್ಲೇ 20ರಿಂದ 30 ನಿಮ್ಮ ಲೈಫಲ್ಲಿರುವ ಮನುಷ್ಯರಿಗಾಗಲಿ, ನಿಮ್ಮ ಲೈಫಲ್ಲಿರುವಂಥ ವಸ್ತುಗಳಿಗಾಗಲಿ, ಎಲ್ಲದಕ್ಕೂ ಏನೇನಿದೆಯೋ, ನೀವು ಉಸಿರಾಡೋ ಆ ಗಾಳಿಗೆ, ನೀವು ಊಟ ಮಾಡೋ ತಿಂಡಿಗೆ, ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ. ಹಾಗೆ ಪರವಾಗಿಲ್ಲ. ನೀವು ಎಲ್ಲ ಪೇಪರ್ಸ್ನ ಇವತ್ತಿಂದ 23ನೇ ತಾರೀಕುವರೆಗೂ ಬರೆದಿರೋ ಎಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ಒಂದೇ ದಿನ ಸುಡಬಹುದು, ಅಥವಾ ಅವತ್ತೇ ಕೂಡ ಸುಡಬಹುದು. ಬರೆಯೋಕ್ಕಾಗಲ್ಲ ಅಂದರೆ ಬರಿಬೇಡಿ, ಹಾಗೆಯೇ ಇದು ಮೆಡಿಟೇಷನ್ ಮಾಡ್ಕೊಳ್ಳಿ. ಬಟ್ ಮೆಡಿಟೇಷನ್ ಮಾತ್ರ ಬಿಡಬೇಡಿ ಸ್ನೇಹಿತರೆ. ಇವತ್ತಿಂದಾನೇ ವೈಬ್ರೇಷನ್ಸು ಸ್ಟಾರ್ಟ್ ಆಗುತ್ತೆ ಯೂನಿವರ್ಸಲ್ಲಿ. ಹಾಗಾಗಿ ಇವತ್ತಿನಿಂದಾನೇ ಮಾಡಿ. ಸಪೋಸ್ ನಿಮ್ಮಲ್ಲಿ ಯಾರಿಗಾದರೂ ಇವತ್ತು ನಾಳೆ ಆಗಲಿಲ್ಲ, ಅಥವಾ ನೀವೇನಾದರೂ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ನೋಡಿದ್ರಿ ಅಂದರೂ ಪರವಾಗಿಲ್ಲ. ನೀವು ಯಾವತ್ತು ನೋಡಿದ್ದೀರೋ ಆವತ್ತಿಂದನೇ ಮಾಡಿ 23ನೇ ತಾರೀಕುವರೆಗೂ. ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿಕೊಂಡು ನಿಮ್ಮ ಲೈಫಲ್ಲಿರುವ ಎಲ್ಲ ವಿಷಸ್ನು ನೀವು ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಂಡು ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ಈ ಫುಲ್ ಮೂನ್ನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಖಂಡಿತ ನಾನು ಉತ್ತರ ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.